ಬೇಸಿಗೆ ಕಾಲ ಈ ಬಾರಿ ಬಿಸಿಲಿಗೆ ಜನ ಅಕ್ಷರಶಃ ನರಳಿ ಹೋಗ್ತಿದ್ದಾರೆ. ಕುಡಿಯೋಕೆ ನೀರಿಲ್ಲದೆ ಜನ ಕಂಗಾಲಾಗಿದ್ದಾರೆ. ಆದ್ರೆ ಈ ಊರಲ್ಲಿರುವ ಜನ ಮಾತ್ರ ಟ್ಯಾಂಕರ್ನಲ್ಲಿ ನೀರಿದ್ರು ಅಯ್ಯೋ ಆ ನೀರು ಬೇಡವೇ ಬೇಡ ಅಂತಿದ್ದಾರೆ. ಅಷ್ಟಕ್ಕೂ ಆ ಟ್ಯಾಂಕರ್ನಲ್ಲಿ ಅಂಥದ್ದೇನಾಯ್ತು? ಜನ ನೀರು ಬೇಡ ಅಂತಿರೋದ್ಯಾಕೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೇರು ಬಿಸಿಲು ಮಾರ್ಚ್ನಲ್ಲೇ ಈ ಪಾಟಿ ಬಿಸಿಲು ಅಂದ್ರೆ ಇನ್ನು 2 ತಿಂಗಳು ಹೇಗೆ ಅಂತ ಜನ ಆತಂಕ ಪಡ್ತಿದ್ದಾರೆ. ಇನ್ನೊಂದ್ ಕಡೆ ಕುಡಿಯೋ ನೀರಿಗಾಗಿಯೂ ರಾಜ್ಯದಲ್ಲಿ ಹಾಹಾಕಾರ ಶುರುವಾಗಿದೆ. ಆದ್ರೆ ಬೀದರ್ ಜಿಲ್ಲೆಯ ಅಣದೂರು ಗ್ರಾಮದಲ್ಲಿರುವ ಜನ ನೀರಿದ್ರೂ ನಾವು ಕುಡಿಯಲ್ಲ ಅಂತಿದ್ದಾರೆ. ಟ್ಯಾಂಕರ್ನಲ್ಲಿ ನೀರು ತುಂಬಿದ್ರು ಅಯ್ಯೋ ಆ ನೀರು ಬೇಡವೇ ಬೇಡ ಅಂತಿದ್ದಾರೆ. ಅಂಥದ್ದೇನಾಯ್ತು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಸೂಸೈಡ್ ಕಹಾನಿ ಕೇಳ್ಬಿಡಿ. ನೋಡಿ, ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ, ಇವನ ಹೆಸರು ರಾಜು ಶೈಲಪ್ಪ ಅಂತ. 27 ವರ್ಷ ವಯಸ್ಸು, ಮದುವೆನೂ ಆಗಿತ್ತು. ಇದೇ ಅಣದೂರು ಗ್ರಾಮದ ನಿವಾಸಿ. ಆದ್ರೆ ಈ ರಾಜು ಕಳೆದ ಕೆಲ ದಿನಗಳಿಂದ ನಾಪತ್ತೆಯಾಗ್ಬಿಟ್ಟಿದ್ದ. ಎಲ್ಲಿದ್ದಾನೇನೋದು ಗೊತ್ತಾಗಿರ್ಲಿಲ್ಲ. ಯಾರು ಹುಡುಕೋ ಪ್ರಯತ್ನನೂ ಮಾಡಿಲ್ಲ. ದುರಂತ ಏನಂದ್ರೆ ಈ ಪುಣ್ಯಾತ್ಮ ಊರಿಗೆ ಅಂತ ಇದ್ದ ಕುಡಿಯೋ ನೀರಿನ ಟ್ಯಾಂಕರ್ಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆತಂಕಕಾರಿ ವಿಚಾರ ಏನಂದ್ರೆ ರಾಜು ಟ್ಯಾಂಕರ್ನಲ್ಲಿ ಸೂಸೈಡ್ ಮಾಡ್ಕೊಂಡಿರುವ ವಿಚಾರ ಊರಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅದ್ಯಾವಾಗ ಟ್ಯಾಂಕರ್ನಿಂದ ಬರೋ ನೀರಲ್ಲಿ ಕೂದಲು ರಕ್ತ ಬರೋದಕ್ಕೆ ಶುರುವಾಯ್ತು ಆಗ್ಲೇ ನೋಡಿ ಈ ಸೂಸೈಡ್ ಕಹಾನಿ ರಿವೀಲ್ ಆಗಿತ್ತು. ಪತ್ನಿ ಬಿಟ್ಟು ಹೋದ್ಲು ಅಂತ ಸೂಸೈಡ್, ಊರಿನವರಿಗೆ ಆತಂಕ. ನೀರಿನ ಟ್ಯಾಂಕರ್ಗೆ ಬಿದ್ದು ಆತ್ಮಹತ್ಯೆ, ನೀರು ಕುಡಿದವರಿಗೆ ಭೀತಿ. ಪತ್ನಿ ಪರಪುರುಷನ ಜೊತೆ ಓಡಿ ಹೋಗಿದ್ದಕ್ಕೆ ಮನ ನೊಂದಿದ್ದ ರಾಜು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ. ಅಷ್ಟೇ ಅಲ್ಲದೆ 6 ತಿಂಗಳಿಂದ ಮದ್ಯ ವ್ಯಸನಿಯಾಗಿದ್ದ ಎನ್ನಲಾಗ್ತಾ ಇದೆ. ಮದ್ಯದ ಅಮಲಿನಲ್ಲಿಯೇ ರಾಜು ಕುಡಿಯೋ ನೀರಿನ ಟ್ಯಾಂಕರ್ಗೆ ಹಾರಿ ಸತ್ತಿರಬಹುದು ಅಂತ ಹೇಳಲಾಗ್ತಾ ಇದೆ. ಇವನೇನು ಸೂಸೈಡ್ ಮಾಡ್ಕೊಂಡ. ಆದ್ರೆ 2 ದಿನಗಳ ಕಾಲ ಇದೇ ನೀರನ್ನ ಗ್ರಾಮಸ್ಥರೆಲ್ಲ ಕುಡಿದಿದ್ದಾರೆ. ಅದ್ಯಾವಾಗ ನಲ್ಲಿ ನೀರಲ್ಲಿ ಕೂದಲು ರಕ್ತದ ಜೊತೆ ವಾಸನೆ ಬರೋದಕ್ಕೆ ಶುರುವಾಯ್ತು, ಟ್ಯಾಂಕರ್ ಅನ್ನ ಪರಿಶೀಲನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಅದ್ಯಾವಾಗ ಊರಿನವರು ಊರಲ್ಲಿದ್ದ ಕುಡಿಯೋ ನೀರಿನ ಟ್ಯಾಂಕರ್ ಸ್ವಚ್ಛಗೊಳಿಸೋದಕ್ಕೆ ಮುಂದಾದ್ರೋ ಟ್ಯಾಂಕರ್ ಬಳಿ ಈ ರಾಜು ಚಪ್ಪಲಿ, ಬಟ್ಟೆ ಬಿದ್ದಿರೋದು ಕಂಡು ಬಂದಿದೆ. ಆಮೇಲೆ ಟ್ಯಾಂಕರ್ ಒಳಗೆ ನೋಡಿದ್ರೆ ರಾಜು ಮೃತದೇಹ ತೇಲ್ತಾ ಇದೆ. ಆಗ್ಲೇ ನೋಡಿ ಊರಿನವರಿಗೆಲ್ಲ ಭೀತಿ ಶುರುವಾಗಿದ್ದು. ಯಾಕಂದ್ರೆ ಮೃತ ದೇಹವಿದ್ದ ನೀರನ್ನೇ ಅಣದೂರು ಗ್ರಾಮಸ್ಥರು 2 ದಿನಗಳ ಕಾಲ ಕುಡಿದಿದ್ರು. ಹೀಗಾಗಿ ನೀರು ಕುಡಿದವರಿಗೆಲ್ಲ ಏನಾಗುತ್ತೋ ಅನ್ನೋ ಆತಂಕ ಶುರುವಾಗ್ಬಿಟ್ಟಿದೆ. ರಾಜು ಎಂಬ ಹುಡುಗ ಮನೇಲಿ ಏನೋ ಕಿರಿಕಿರಿ ಮಾಡ್ಕೊಂಡು ಬಂದು ಇದ್ರೊಳಗೆ ಬಿದ್ದಿದ್ದಾನ. 4 ದಿವಸ ಆಯಿತು, ಇವತ್ತಿಗೆ 4-5 ದಿವಸ ಆಯಿತು. ಇವತ್ತು ಬೆಳಗ್ಗೆ ಎಲ್ಲರೂ ಮನೆಗೆಲ್ಲ ನೀರೆಲ್ಲ ಗಲೀಜು ನೀರು ಬರ್ತಾ ಇದಾವೆ, ಜಿಗಿಯಾಗಿ ನೀರು ಬರ್ತಾ ಇದಾವೆ ಅಂತ ಹೇಳಿದಾಗ ವಾಟರ್ ಮ್ಯಾನ್ ಕರ್ಸ್ ನೋಡಿದಾಗ ಒಳಗೆ ಶವ ಪತ್ತೆಯಾಗಿದೆ. ಸ್ವಲ್ಪ ಜನ ಎಲ್ಲ ನೀರು ಯೂಸ್ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಜನಗಳ ಬಳಿ ಸ್ವಲ್ಪ ಭಯ ಉಂಟಾಗ್ಯದ. ಅಧಿಕಾರಿಗಳು ಎಲ್ಲ ಇವತ್ತು ಎಲ್ಲರೂ ಬಂದಿದ್ದರು. ZP-ಯಿಂದ CS ಅವರೆಲ್ಲರೂ ಬಂದು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ದವರೆಲ್ಲ ಬಂದು ಇಲ್ಲಿ ಕ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ. ಯಾರ್ಯಾರಿಗೆ ಭಯ ಇದೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದೇ ಎಲ್ರಿಗೂ ಕ್ಯಾಂಪ್ ಹಾಕಿ ಎಲ್ಲರೂ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಕೊಂಡು ಜನಗಳಿಗೆಲ್ಲ ಆರೋಗ್ಯದೆಲ್ಲ ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೌದು, ರಾಜು ಸೂಸೈಡ್ ಮಾಡಿಕೊಂಡ ಬಳಿಕ 2 ದಿನಗಳ ಕಾಲ ಊರಿನವರು ಇದೇ ಟ್ಯಾಂಕರ್ ನೀರನ್ನ ಸೇವಿಸಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಆರೋಗ್ಯದಲ್ಲಿ ತೊಂದರೆ ಉಂಟಾಗಿಲ್ಲ. ಆದ್ರೆ ನೀರು ಕುಡಿದ ಜನರಿಗೆ ಭಯ ಮಾತ್ರ ಕಮ್ಮಿಯಾಗಿಲ್ಲ. ರಾಜು ಎಂಬ ಹುಡುಗ ವಾಟರ್ ಟ್ಯಾಂಕ್ನಲ್ಲಿ ಬಿದ್ದಿದ್ರಿ. 6 ದಿವಸ ಆಯಿತು. ಆ ಬಿದ್ದು ಎಲ್ಲ ನಮ್ಮ ನೀರೆಲ್ಲ ನಮ್ಮ ಮನೆಗೆ ಬಂದಾವ. ಬಂದು ಕುಡ್ಲಿಕ್ಕೆ ಹೋದ್ರೆ ರೆಡ್ ನೀರು ಕೂದಲೆಲ್ಲ ಬಂದಾವ ಒಳಗಡೆ. ಅದು ನೋಡಿ ನಮ್ಮೊಬ್ಬರು ಮೆಂಬರ್ ನೋಡಿ ಮೇಲೆ ಬಂದು ನೋಡ್ಯಾರ. ನೋಡಿದ ತಕ್ಷಣ ಒಳಗೆ ಚಪ್ಪಲಿ ಮ್ಯಾಲದಲ್ಲಿ ಇದ್ದೀವಿ. ಇದ್ದ ತಕ್ಷಣ ನೋಡಿದ್ರೆ ಒಳಗೆ ಒಂದು ಶಿವ ಐತ್ರಿ. ಶಿವ ಇದ್ದ ನೋಡಿದ್ರೆ ಸ್ವಲ್ಪ ಎಲ್ಲ ನೀರು ಕುಡಿದೆವು. ಯಾರಿಗೂ ಏನು ಅಸ್ತವ್ಯಸ್ತ ಆಗಿಲ್ಲಿನ. ಅದ್ರ ಸಲಕ್ಕೆ ಒಳ್ಳೆ ನಮ್ಮ PDO ನಮ್ಮ ಅಧಿಕಾರಿಗಳು ಎಲ್ಲರೂ ಬಂದು CS ಅವರೆಲ್ಲ ಬಂದು ಎಲ್ಲ ಕ್ಯಾಂಪು ಹೆಲ್ತ್ ಕ್ಯಾಂಪ್ ಎಲ್ಲರಿಗೆ ನಮಗೆಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಅಂಥದ್ದು ಇನ್ನೂ ಏನು ಭೀ ಆಗಿಲ್ಲ.
ನೀರಿನ ಬಗ್ಗೆ ನಮ್ಗೆ ಒಳ್ಳೆ ನೀರು ಕುಡಿಸ್ಬೇಕು ಜನರಿಗೆ ಅಂಥೇಳಿ ನಮ್ಮ ಅಭಿಪ್ರಾಯ ಸರ್. ಸದ್ಯ ಗ್ರಾಮದಲ್ಲಿ ಯಾರಿಗೂ ವಾಂತಿ ಬೇದಿಯಂತಹ ಕಾಯಿಲೆಗಳು ಕಾಣಿಸಿಕೊಂಡಿಲ್ಲ. ಆದರೆ ಗ್ರಾಮಸ್ಥರಿಗೆ ತೊಂದರೆ ಆಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಿದೆ. ವಾಟರ್ ಟ್ಯಾಂಕ್ನಲ್ಲಿ ವ್ಯಕ್ತಿ ಶವ ಪತ್ತೆಯಾದ ಬೆನ್ನಲ್ಲೇ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಬೀಡು ಬಿಟ್ಟಿದ್ದು, ಆರೋಗ್ಯ ಸಮಸ್ಯೆ ಇರುವ ಜನರ ಆರೋಗ್ಯ ತಪಾಸಣೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ 3-4 ದಿನಗಳಿಂದ ಅದೇ ನೀರನ್ನ ಜನರು ಸೇವಿಸಿದ್ದು, ಇನ್ನು 2-3 ದಿನಗಳ ಕಾಲ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಗ್ರಾಮಸ್ಥರ ಆರೋಗ್ಯ ತಪಾಸಣೆ ಮಾಡುವ ಕೆಲಸವನ್ನ ಆರೋಗ್ಯಾಧಿಕಾರಿಗಳು ಮಾಡಿದ್ದಾರೆ. ಇನ್ನು ಈ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿ ಜ್ಞಾನೇಶ್ವರ ನೀರಗುಡೆ ಮಾತನಾಡಿದ್ದು, ಈಗಾಗಲೇ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಜರಿದ್ದು ಆರೋಗ್ಯ ಸಮಸ್ಯೆ ಇರುವವರ ತಪಾಸಣೆ ಮಾಡ್ತಾ ಇದ್ದೇವೆ. ಇದುವರೆಗೆ ಯಾರಲ್ಲೂ ತೊಂದರೆಗಳು ಕಾಣಿಸಿಕೊಂಡಿಲ್ಲ. ಆದರೂ ಮುನ್ನೆಚ್ಚರಿಕೆಯಾಗಿ ಕ್ರಮ ಕೈಗೊಂಡಿದ್ದೇವೆ, ನೀರಿನ ತಪಾಸಣೆಗೂ ಕಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಊರದಲ್ಲಿ ಏನು ನೀರು ಕುಡ್ದಾರಂತ ಅವರಿಗೆ ಒಂಥರ ಮಾನಸಿಕವಾಗಿ ಆತಂಕ ಆಗಿದೆ. ಅದಕ್ಕಾಗಿ ನಾವು ಮಾಹಿತಿ ಬಂದ ತಕ್ಷಣ ನಾವು ಆ ಓಣಿ ಮತ್ತು ಊರಲ್ಲಿ ಆಶಾ ಮುಖಾಂತರ ನಮ್ಮ ಆರೋಗ್ಯ ಸಿಬ್ಬಂದಿ ಮುಖಾಂತರ ನಾವೆಲ್ಲ ಮನೆ ತೆರಳಿ ಬೆಳಗ್ಗೆಯಿಂದ ಜನಜಾಗೃತಿ ಮಾಡಿದ್ದೀವಿ. ಅಂತ ಯಾವುದು ಆತಂಕ ಪಡೋದು ಬೇಡ, ಯಾವುದು ಭಯ ಪಡೋದು ಬೇಡ. ಏನಾದ್ರು ಸಮಸ್ಯೆ ಇದ್ದರೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಬಿಟ್ಟು ಆಲ್ರೆಡಿ ನಾವು ಆ ಓಣಿದಲ್ಲಿ ಒಂದು ಮಾಹಿತಿ ಕೇಂದ್ರ, ಒಂದು ಆಶಾ ಮುಖಾಂತರ ಮತ್ತು ಆರೋಗ್ಯ ಸಿಬ್ಬಂದಿ ಅಲ್ಲಿ ಕೂಡಿಸಿದ್ವಿ. ಪಂಚಾಯತದಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯದಲ್ಲಿ ಒಂದು ಪಂಚಾಯತಲ್ಲಿ ಒಂದು ಟೆಂಪ್ರರಿ ಕ್ಯಾಂಪನ್ನು ಮಾಡ್ಕೊಂಡಿದ್ದೀವಿ. ಪ್ರಾಥಮಿಕ ಆರೋಗ್ಯ ಅಂಥ ಸಮಸ್ಯೆ ಇದ್ದರೆ ಏನಾರು ಮಾಡಿದ್ದೀವಿ. ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಯಾವ ಜನ ಆತಂಕ ಪಡೋದು ಬೇಕಾಗಿಲ್ಲ. ಮತ್ತು ಏನು ಮುಂಜಾಗ್ರತವಾಗಿ ನಾವೇನು ನೀರಿನ ಕ್ಲೋರಿನೇಷನ್ ಮಾಡೋದಾಗಲಿ ಎಲ್ಲ ನಾವು ಮುಂಜಾಗ್ರತವಾಗಿ ತೊಗೊಂಡಿದ್ದೀವಿ. ಈಗಾಗಲೇ ಗ್ರಾಮದಲ್ಲಿ ವೈದ್ಯರು ಕಲೆ ಆದರೆ ನಮ್ಮ ಆರೋಗ್ಯ ಸಿಬ್ಬಂದಿರು ಇದ್ದಾರೆ. ನಿಮ್ಮ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ಒಂದೇ ಜನರಲ್ಲಿ ಮನವಿ ಮಾಡೋದೇನೆಂದರೆ, ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಅಂತ ಏನು ಸಮಸ್ಯೆ ಇದ್ದರೂ ಕೂಡ ಅಲ್ಲಲ್ಲಿ ಓಣಿದಲ್ಲಿ ನಮಗೆ ಆಶಾ ಮುಖಾಂತರ ನಮ್ಮ ಓಲಿಯಲ್ಲಿ ಏನೋ ಶಾಪ್ಸ್ ಎಲ್ಲ ಇದಾವೆ. ನಮ್ಮ ಫೋನ್ ನಂಬರ್ಸು ಮಾಹಿತಿ ಕೇಂದ್ರ ಫೋನ್ ನಂಬರ್ಸು ಇಟ್ಟಿದ್ದೀವಿ. ಯಾರು ಏನೋ ಸಮಸ್ಯೆ ಇದ್ದರೆ ನಮ್ಮ ಡೈರೆಕ್ಟಾಗಿ ಮಾತಾಡ್ಕೋಬೋದು. ಏನಾದ್ರು ಸಮಸ್ಯೆ ಇದ್ದರೆ ನಾವು ಅಲ್ಲಿಂದಲ್ಲೇ ಟ್ರೀಟ್ಮೆಂಟ್ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಸಲ ನಾನು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ, ಯಾರು ಅಣದೂರು ಗ್ರಾಮದ ಜನ ಆಗಲಿ ಯಾರೂ ಆಗಲಿ ಆತಂಕ ಪಡೋದು ಬೇಕಾಗಿಲ್ಲ. ನಾವು ಈ ಥರ ನಿಮ್ಮ ಜೊತೆ ಇದೆ. ಒಟ್ನಲ್ಲಿ 3-4 ದಿನಗಳ ಕಾಲ ಶವ ಬಿದ್ದಿದ್ದ ನೀರನ್ನೇ ಗ್ರಾಮಸ್ಥರು ಕುಡಿದಿದ್ದು, ಇದೀಗ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ. ಶವವಿದ್ದ ನೀರನ್ನೇ ಸೇವಿಸಿದ್ದರಿಂದ ಗ್ರಾಮದಲ್ಲಿ ಯಾರಿಗೂ ಆರೋಗ್ಯ ಸಮಸ್ಯೆ ಆಗಬಾರದು ಅಂತ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯಾಗಿ ಕ್ರಮಕ್ಕೆ ಮುಂದಾಗಿದ್ರೂ ಜನರ ಭಯ ಮಾತ್ರ ಕಮ್ಮಿಯಾಗಿಲ್ಲ.